ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಒಬ್ಬ ಪೊಲೀಸ್ ವ್ಯಕ್ತಿ ಒಂದು ಸ್ಕೂಟಿ ಮೇಲೆ ಕೂತ್ಕೊಂಡಿದ್ದಾನೆ. ಒಂದು ಮಹಿಳೆಯ ಜೊತೆ ಮಾತನಾಡ್ತಾ ಅವಳನ್ನು ಆ ಒಂದು ಬೈಕಿಂದಾನೇ ಮುಂಭಾಗದಲ್ಲಿ ಹಾಕಿಕೊಂಡು ಎಳೆದುಕೊಂಡು ಹೋಗುವಂಥ ದೃಶ್ಯವೂ ಕೂಡ ನಡೀತಾ ಇರುವಂಥದ್ದು. ಸೊ ಅಮಾನವೀಯ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ದೇಶ ವ್ಯಾಪ್ತಿಯೂ ಕೂಡ ನಾಲಾಯಕ ಕೆಟ್ಟ ಅಧಿಕಾರಿಗಳು ಇದ್ದಾರೆ ಅನ್ನೋದಕ್ಕೂ ಕೂಡ ಇದೊಂದು ಜೀವಂತ ಸಾಕ್ಷಿ ಅಂತಲೇ ಹೇಳ್ಬಹುದು. ಇನ್ನು ಈ ಯುವತಿ ಏನಿದ್ದಾಳೆ 6 ತಿಂಗಳ ಗರ್ಭಿಣಿ. ಈಗಾಗಲೇ ಇವಳು ಹೇಳ್ತಾಳೆ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಆರಂಭವಾಗಿರ್ತಕ್ಕಂಥದ್ದು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಯಿತು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಈ ಕೂಡಲೇ ಪೇಜನ್ನು ಫಾಲೋ ಕೂಡ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ದೃಶ್ಯವೊಂದನ್ನು ಗಮನಿಸಿದ್ದೀರಿ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರವನ್ನು ಗಮನಿಸ್ತಾ ಹೋಗೋದಾದರೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಮ್ಮ ದೇಶದ ಬಿಹಾರದ ಪಾಟ್ನಾದ ಮರೈನ್ ಡ್ರೈವ್ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಚಿಕ್ಕ ಅಪಘಾತ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮಹಿಳೆಯನ್ನ ವಿಚಾರಣೆ ನಡೆಸ್ತಾ ಇರ್ತಾರೆ. ಈ ವೇಳೆ ಗರ್ಭಿಣಿ ಮಹಿಳೆ ತಮ್ಮ ತಪ್ಪನ್ನು ಒಪ್ಪಿಕೊಳ್ತಾರೆ. ಪ್ರಕರಣವನ್ನು ಶಾಂತಿಯುತವಾಗಿ ಇತ್ಯರ್ಥಪಡಿಸಲು ಪೊಲೀಸ್ ಠಾಣೆಗೆ ಕರೆದೊಯ್ಯುವಂತೆ ಬೇಡಿಕೊಳ್ತಾಳೆ. ಆದರೆ ಇದಕ್ಕೆ ಒಪ್ಪದ ಪೊಲೀಸರು ಆಕೆಯನ್ನು ಬೈಕ್ ಸಮೇತ ಎಳೆದೊಯ್ಯುತ್ತಿದ್ದಾರೆ. ಆಕೆ ಗರ್ಭಿಣಿ ಎನ್ನುವುದನ್ನು ಕೂಡ ಪರಿಗಣಿಸದೆ ಪೊಲೀಸ್ ರಾಕ್ಷಸ ಬುದ್ಧಿಯನ್ನು ತೋರಿಸಿಬಿಟ್ಟಿದ್ದಾರೆ. ಬೈಕ್ನ ಸಮೇತ ರಸ್ತೆಯಲ್ಲಿ ಎಳೆದೊಯ್ಯುತ್ತಿರುವ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ರೀತಿ ಅಮಾನವೀಯವಾಗಿ ನಡೆದುಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗೆ ಶಿಕ್ಷೆಯಾಗಬೇಕು ಹಾಗೂ ಬಿಹಾರ್ ಪೊಲೀಸರಿಗೆ ವೃತ್ತಿ ನೈತಿಕತೆಯ ಬಗ್ಗೆ ಸರ್ಕಾರವೇ ಪಾಠ ಮಾಡಬೇಕು ಎಂದು ಅನೇಕ ಜನಗಳು ಇದಕ್ಕೆ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಸಲಿಗೆ ನಡೆದಿರ್ತಕ್ಕಂಥ ವಿಚಾರ ಇದು. ಏನೋ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುತ್ತೆ ಅಂತಂದರೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ತಾಗಿ ಬಿಡುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಗಮನಕ್ಕೂ ಕೂಡ ಬಂದು ಬಿಡುತ್ತೆ. ಅದು ಆಗಿರುವಂಥದ್ದು ಏನೋ ಕೈಕಾಲು ಮುರಿಯುವ ರೀತಿ ಅಥವಾ ಇನ್ನೇನೋ ಆಗಿಲ್ಲ, ಆಕಸ್ಮಿಕವಾಗಿ ಒಂದು ಘಟನೆ ಆಗೋಗ್ಬಿಟ್ಟಿದೆ. ನಮ್ಮ ಮಧ್ಯೆ ಅದನ್ನು ಮುಗಿಸ್ಕೊಂಡು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಆ ಮಹಿಳೆ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇರ್ತಾಳೆ. ಆದರೆ ಪೊಲೀಸ ಯಾವುದೇ ರೀತಿಯಾದಂಥ ಅವಳ ಹೇಳಿಕೆಗಳನ್ನು ಅಥವಾ ಅವಳು ಹೇಳುವಂಥ ಮಾತುಗಳನ್ನು ಕೇಳುವಂಥ ಮನಸ್ಥಿತಿಯಲ್ಲೇ ಇಲ್ಲ. ನೋಡೋದಕ್ಕೆ ವಯಸ್ಸಾಗಿರೋ ರೀತಿಯಲ್ಲಿದ್ದಾನೆ. ಸಹಜವಾಗಿ ಸಾಕಷ್ಟು ಸರ್ವಿಸ್ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ. ಒಂದು ಮಹಿಳೆಯ ಮೇಲೆ ಈ ರೀತಿಯಾದಂಥ ಒಂದು ಅಟ್ಯಾಕನ್ನು ಮಾಡೋದಿದೆಯಲ್ಲ, ನಿಜಕ್ಕೂ ಪೊಲೀಸ್ ವೃತ್ತಿಗೆ ಈ ಒಂದು ವ್ಯಕ್ತಿ ನಾಲಾಯಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಇದಕ್ಕೆ ಕುರಿತಾಗಿ ಕಾಂಗ್ರೆಸ್ನವರು ಕೂಡ ಒಂದು ಪೋಸ್ಟನ್ನು ವೈರಲ್ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಇದರಲ್ಲಿ ರಾಜಕೀಯದವರು ಯಾವ ರೀತಿಯಾಗಿ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ತಾರೆ ಎಂಬುದು ಕೂಡ ನಿಮಗೆ ಗೊತ್ತಾಗಲಿ. ತಮ್ಮ ಗಲಾಟೆಗಳಿಗೆ ಅಥವಾ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಜನಸಾಮಾನ್ಯರಿಗೆ ಇವರು ನ್ಯಾಯ ಕೊಡಿಸೋದಕ್ಕೆ ಮುಂದಾಗೋದಕ್ಕೆ ಸಾಧ್ಯವಿಲ್ಲ ನೋಡಿ. ಹಾಗಾಗಿ ಕಾಂಗ್ರೆಸ್ನವರು ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಟ್ವೀಟ್ನ ಮಾಡ್ತಾರೆ. ಆ ಟ್ವೀಟ್ನಲ್ಲಿ ಏನಿದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಭಾರತೀಯ ಯುವ ಕಾಂಗ್ರೆಸ್ ಕೂಡ ಈ ಒಂದು ವಿಡಿಯೋವನ್ನು ಹಂಚಿಕೊಂಡಿದೆ. ಬಿಹಾರ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಮೋದಿ ಅವರು 10,000 ರೂಪಾಯಿಗೆ ಮತಗಳ ಜೊತೆಗೆ ತಾಯಂದಿರು ಮತ್ತು ಸಹೋದರಿಯರ ಜೀವವನ್ನು ಕೂಡ ಖರೀದಿಸಿದ್ದಾರೆಯೇ ಎಂಬ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಈ ರೀತಿಯಾದಂಥ ಒಂದು ಪ್ರಶ್ನೆ ಕೂಡ ಹರಿದಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಾತ್ರ ಈ ಕಾಂಗ್ರೆಸ್ನವರಾಗಿರಲಿ, BJP ಈ ವಿರೋಧ ಪಕ್ಷಗಳಂತ ಏನು ಕರಿತೀವಿ, ಇವ್ರುಗಳಿಂದ ಆಡಳಿತ ಪಕ್ಷ ಏನಿರುತ್ತೆ, ವಿರೋಧ ಪಕ್ಷದವರು ಅದಕ್ಕೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ತಾವುಗಳು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಇಂತಹ ಘಟನೆಗಳು ನಡೆದಾಗ ಕೈ ಕಟ್ಟಿ ಕುಳಿತುಕೊಳ್ತಾರೆ. ಇದು ರಾಜಕೀಯದವರ ಒಂದು ಗಿಮಿಕ್ಕು. ಸೊ ಈಗ ಕೆಲಸ ಅವರಿಗೆ ಏನೂ ಇರೋದಿಲ್ಲ. ಹಾಗಾಗಿ ಆಡಳಿತ ಪಕ್ಷದವರ ಕಾಲನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ನಾನು ಯಾರ ಪರ ಮತ್ತು ವಿರೋಧವನ್ನು ಮಾತನಾಡ್ತಾ ಇಲ್ಲ. ಕಾಂಗ್ರೆಸ್ಸೇ ಆಡಳಿತದಲ್ಲಿರಲಿ, BJP ಆಡಳಿತದಲ್ಲಿರಲಿ, ಅದರ ಅಪೋಸಿಟ್ ಪಕ್ಷ ಏನಿರುತ್ತೆ ಅಥವಾ ವಿರೋಧ ಪಕ್ಷ ಏನಿರುತ್ತೆ, ಆ ವಿರೋಧ ಪಕ್ಷ ಈ ರೀತಿಯಾಗಿ ಮಾಡುವಂಥದ್ದು ಸಹಜ. ಆದರೆ ಇದರಿಂದ ಯಾವುದೂ ಕೂಡ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಾಲಾಯಕ ಪೊಲೀಸ್ ಅಧಿಕಾರಿ ಏನಿದ್ದಾನೆ, ಆ ಒಂದು ವ್ಯಕ್ತಿಗೆ ತಕ್ಕ ಪಾಠ ಸಿಗಬೇಕು, ತಕ್ಕ ಪಾಠ ಆಗಬೇಕು. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಲ್ಲಿನ ಸರ್ಕಾರ ಆಗಲಿ ಅಥವಾ ಮೇಲಾಧಿಕಾರಿಗಳಾಗಲಿ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಒಂದು ಗರ್ಭಿಣಿ ಮಹಿಳೆ ಅಂತಲೂ ಕೂಡ ಯೋಚನೆ ಮಾಡದೆ ಅವಳು ಹೇಳ್ಕೊಳ್ತಾ ಇದ್ದಾಳೆ, ನಾನು ಗರ್ಭಿಣಿ ಇದ್ದೀನಿ. ಸೊ ಇದೊಂದು ಸಣ್ಣ ಪುಟ್ಟ ವಿಚಾರಕ್ಕೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿರುವಂಥದ್ದು. ಸೊ ಅದನ್ನು ನಾವು ಇಲ್ಲೇ ಬಗೆಹರಿಸಿಕೊಳ್ಳಬಹುದು. ಆದರೂ ಕೂಡ ನೀವು ಇದನ್ನು ಯಾಕೆ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದು ಹೇಳಿದು ಕೂಡ ಅದಕ್ಕೆ ಕ್ಯಾರೆ ಅನ್ನೋದ ನಾಲಾಯಕ ಪೊಲೀಸ್ ಅಧಿಕಾರಿ ಅವಳನ್ನು ಎಳೆದುಕೊಂಡು ಹೋಗೋದಕ್ಕೆ ಮುಂದಾಗ್ತಾನೆ. ಅದಾದ ಬಳಿಕ ಅವಳನ್ನು ಒಂದು ಬೈಕ್ ಮೇಲೆ ಕೂರಿಸ್ಕೊಂಡು ಮತ್ತೆ ಸ್ಟೇಷನ್ಗೆ ಕರೆದುಕೊಂಡು ಹೋಗುವಂಥ ಘಟನೆ ಆ ಒಂದು ಸಂದರ್ಭದಲ್ಲಿ ನಡೆದು ಹೋಗಿಬಿಡುತ್ತೆ. ಸೊ ಇದೇನು ನಮ್ಮ ರಾಜ್ಯದಲ್ಲಿ ಹೊಸದೇನಲ್ಲ. ಪೊಲೀಸರ ವರ್ತನೆಗಳು ಮಿತಿಮೀರಿರೋದಕ್ಕೆ ಇದೇನು ಒಂದೇ ಒಂದು ಕಾರಣವೂ ಅಲ್ಲ. ಇದು ಒಂದೇ ಘಟನೆಯಂತೂ ಹೇಳೋದಕ್ಕೆ ಆಗಲ್ಲ. ಪ್ರತಿದಿನವೂ ಕೂಡ ಇಂತಹ ಘಟನೆಗಳು ಪೊಲೀಸರು ಸಾಮಾನ್ಯ ಜನರ ಮೇಲೆ ದೌರ್ಜನ್ಯ ಮಾಡುವಂತಹದ್ದು ನಡೀತಾನೆ ಇರುತ್ತೆ. ಕೆಲವೊಂದಿಷ್ಟು ವೈರಲ್ ಆದಂತಹ ಸಂದರ್ಭದಲ್ಲಿ ಅವುಗಳೆಲ್ಲವನ್ನು ಕೂಡ ನಾವು ಮಾತನಾಡೋದಕ್ಕೆ ಪ್ರಾರಂಭಿಸ್ತೀವಿ. ಕೆಲವೊಂದಿಷ್ಟು ಅನ್ನೋದಕ್ಕಿಂತ
90ರಷ್ಟು ಈ ರೀತಿಯಾದಂಥ ದೌರ್ಜನ್ಯಗಳು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲೋ ಕೆಲವು ದೌರ್ಜನ್ಯಗಳು ಈ ರೀತಿಯಾಗಿ ಯಾರೋ ಒಬ್ರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ವಿಡಿಯೋಗಳನ್ನು ಸೆರೆ ಹಿಡಿದು ಅವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ನಂತರ ಅವುಗಳ ವಿರುದ್ಧ ಆಕ್ರೋಶ ಮತ್ತು ಅಂತವರಿಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತಹದ್ದು ಆ ರೀತಿಯಾಗಿ ಆಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಆಗೋದಿಲ್ಲ. ಇಂತಹ ಘಟನೆಗಳು ಸಾಕಷ್ಟು ನಡೀತಾವೆ. ಅಂತಹ ಘಟನೆಗಳು ನಡಿಬಾರ್ದು ಅಂತ ಸಾಕಷ್ಟು ಮನವಿ ಕೂಡ ಜನಗಳು ಮಾಡ್ಕೊಳ್ತಾರೆ, ಸಾಕಷ್ಟು ರೀತಿಯಲ್ಲಿ ಇದರ ಬಗ್ಗೆ ಧ್ವನಿಯನ್ನು ಎತ್ತಾರೆ. ಆದರೂ ಕೂಡ ಯಾವುದೇ ರೀತಿಯಾಗಿ ಬದಲಾವಣೆಗಳು ನಮ್ಮ ದೇಶದಲ್ಲಿ ಕಾಣಿಸುವ ಮಟ್ಟಕ್ಕೆ ಕಾಣ್ತಾ ಇಲ್ಲ. ಇಂಥದ್ದೊಂದು ಅಮಾನವೀಯ ಘಟನೆ ನಡೆಯುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಕೇವಲ 6 ತಿಂಗಳ ಗರ್ಭಿಣಿ, ಆ ಒಂದು 6 ತಿಂಗಳ ಗರ್ಭಿಣಿಯನ್ನು ಈ ರೀತಿಯಾಗಿ ಎಳೆದುಕೊಂಡು ಹೋಗ್ತಾ ಇದ್ದಾನಲ್ಲ, ಇದೊಂದು ಮನುಷ್ಯ ಕುಲಕ್ಕೆ ಅವಮಾನ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇವನೊಬ್ಬ ನಾಲಾಯಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ಅಂತಹದ್ದೆಲ್ಲವನ್ನು ಕೂಡ ಗಮನಿಸೋದಾದ್ರೆ, ಈ ಒಂದು ಪೊಲೀಸ್ ಅಧಿಕಾರಿಗಳೇನಿದ್ದಾರೆ, ಕೆಲವು ನಾಲಾಯಕ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ, ತಾವು ಧರಿಸಿರುವಂತಹ ಕಾಕಿಯನ್ನ ಎಷ್ಟು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ನಮ್ಮ ರಾಜ್ಯದಲ್ಲಿಯೂ ಕೂಡ ಇಂತಹ ಘಟನೆಗಳು ಆಗಾಗ ನಡೀತಾ ಇರುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಾಫಿಕ್ ಪೊಲೀಸ್ ಫೈನ್ ಹಾಕಬೇಕಾದಂಥ ಸಂದರ್ಭದಲ್ಲಿ ಅಮಾನವೀಯವಾಗಿ ನಡೆದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಒಂದು ಸಾರ್ವಜನಿಕರೊಟ್ಟಿಗೆ ಅಸಭ್ಯವಾಗಿ ನಡೆದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಲಂಚವನ್ನು ಪಡೆದುಕೊಳ್ಳುವಂಥದ್ದಾಗಿರ್ಬೋದು, ಇಂತಹದ್ದೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿಯೇ ಸಾಕಷ್ಟು ನಡೀತವೆ. ಈಗಾಗಲೇ ಮೇಲಾಧಿಕಾರಿಗಳು ಹೊರಡಿಸಿರ್ತಕ್ಕಂಥ ಆದೇಶಕ್ಕೆ ಕ್ಯಾರಿ ಅನ್ನದೇ ರಸ್ತೆ ಮಧ್ಯದಲ್ಲಿ ಬ್ಯಾರಿಗೇಡ್ಗಳನ್ನು ಜಿಗ್ಜಾಗ್ ಮಾದರಿಯಲ್ಲಿ ಹಾಕಿ ವಾಹನವನ್ನು ತಡೆದು ದಂಡವನ್ನು ಹಾಕುವಂತದ್ದಾಗಿರ್ಬೋದು, ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ರಸ್ತೆ ಮಧ್ಯದಲ್ಲಿ ಜಿಗ್ಜಾಗ್ ಮಾದರಿಯ ಯಾವುದೇ ರೀತಿಯಾಗಿ ಬ್ಯಾರಿಗೇಡ್ ಹಾಕಬಾರ್ದು ಅನ್ನೋದು ಕೂಡ ನಮ್ಮ ರಾಜ್ಯದಲ್ಲಿ ಒಂದು ಮೇಲಾಧಿಕಾರಿಗಳ ಆದೇಶವೂ ಕೂಡ ಇದೆ. ಇದನ್ನೆಲ್ಲವೂ ಕೂಡ ಉಲ್ಲಂಘಿಸಿ ನಮ್ಮ ರಾಜ್ಯದಲ್ಲಿಯೂ ಕೂಡ ನಾಲಾಯಕ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಲಂಚ ಬಾಕರುಗಳಿದ್ದಾರೆ, ಇನ್ನೇನೋ ನಾವು ಒಂದಿಷ್ಟು ಮಂತ್ಲಿ ಕೊಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅನ್ನೋ ಒಂದಿಷ್ಟು ಕಮಿಟ್ಮೆಂಟಲ್ಲಿ ಇರ್ತಾರೆ. ಸೊ ಅದಕ್ಕೆ ಸಾರ್ವಜನಿಕರಿಗೆ ಹೇಗೆ ಬೇಕಾದರೂ ಸಾರ್ವಜನಿಕರೊಂದಿಗೆ ನಡೆದುಕೊಂಡು ಆ ಒಂದು ದಂಡವನ್ನು ಹಾಕೋದಕ್ಕೆ ಮುಂದಾಗ್ತಾರಲ್ಲ, ನಿಜಕ್ಕೂ ಇಂತಹ ನಾಲಾಯಕ ವ್ಯವಸ್ಥೆ ಬದಲಾಗಬೇಕಾಗಿದೆ. ಈ ನಾಲಾಯಕ ವ್ಯವಸ್ಥೆ ಬಗ್ಗೆ ಎಷ್ಟೇ ಹೋಗಿದ್ರೂ ಕೂಡ ಕಡಿಮೆ ಅನಿಸುತ್ತೆ. ಒಂದು ಸರ್ಕಾರ ಅವರಿಗೆ ಗೌರವ ಮತ್ತು ಅವರಿಗೆ ಒಂದು ಸಂಬಳವನ್ನು ಕೊಟ್ಟು ಕೆಲಸವನ್ನು ಮಾಡೋದಕ್ಕೆ ಇವುಗಳನ್ನ ಇಟ್ಕೊಂಡ್ರೆ, ಇವರು ಸಾರ್ವಜನಿಕರ ಮೇಲೆ ಈ ರೀತಿಯಾದಂತಹ ದೌರ್ಜನ್ಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲಿದೆ ನಮ್ಮ ಸಮಾಜ, ಎಲ್ಲಿದೆ ನಮ್ಮ ಸರ್ಕಾರ, ಎಲ್ಲಿದೆ ನಮ್ಮ ವ್ಯವಸ್ಥೆ? ಇಂತಹದ್ದೆಲ್ಲವೂ ಕೂಡ ಒಂದು ಪ್ರಶ್ನೆಯಾಗಿ ಕಾಡುತ್ತೆ. ಸೊ ಇದೆಲ್ಲವೂ ಕೂಡ ನಾವು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ಖಾರವಾಗಿ ಇರ್ಬೋದು, ಬಟ್ ಇದು ನಡೀತಾ ಇರುವಂಥದ್ದು ಸತ್ಯ. ಹಾಗಾಗಿ ಆ ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ. ಇಂತಹ ನಾಲಾಯಕ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ನಮ್ಮ ರಾಜ್ಯದಲ್ಲಿಯೂ ಕೂಡ ಸಾಕಷ್ಟು ರೀತಿಯಲ್ಲಿ ಪೊಲೀಸರಿಂದ ಇಲ್ಲಿಗಲ್ ಚಟುವಟಿಕೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ವಿಶೇಷವಾಗಿ ಟ್ರಾಫಿಕ್ ಪೊಲೀಸರಿಂದ ಸಾರ್ವಜನಿಕರ ಮೇಲೆ ಮತ್ತು ಸ್ಟೇಷನ್ ಪೊಲೀಸರಿಂದ ಸಾರ್ವಜನಿಕರಿಗೆ ಸರಿಯಾದ ನ್ಯಾಯ ಸಿಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ಪೊಲೀಸರ ಮೇಲೆ ನಂಬಿಕೆ ಅಲ್ಲ, ಪೊಲೀಸರ ಮೇಲೆ ಒಂದು ಭರವಸೆ ಅನ್ನೋದೇ ಕಳೆದೋಗ್ಬಿಟ್ಟಿದೆ. ಈ ಎಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ, ಪೊಲೀಸರು ಜನರಿಗೆ ಬೆದರಿಕೆಗಳನ್ನು ಹಾಕುವಂಥದ್ದು, ಇನ್ನೇನೋ ಮಾಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು, ಈ ರೀತಿಯಾಗಿ ಮಾಡಿ ಪೊಲೀಸ್ ಎಂದರೆ ಭರವಸೆ ಅನ್ನೋದೇ ಹೋಗ್ಬಿಟ್ಟಿದೆ. ಪೊಲೀಸರು ಭಯವನ್ನು ಸೃಷ್ಟಿ ಮಾಡಿಸಿಬಿಟ್ಟಿದ್ದಾರೆ. ಅವರಿಗೆ ಕಾನೂನಿದೆ, ಅವರು ಕಾನೂನಿನ ಚೌಕಟ್ಟಲ್ಲಿದ್ದಾರೆ ಅಥವಾ ಕಾನೂನು ಅವರ ಕೈಯಲ್ಲಿದೆ ಅನ್ನೋ ರೀತಿಯಲ್ಲಿ ಜನಗಳು ಯಾವುದೇ ಒಂದು ತಪ್ಪು ನಡೆದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹೇರೋದಕ್ಕೂ ಕೂಡ ಹಿಂದೇಟು ಹಾಕುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಸಾಕಷ್ಟು ಘಟನೆಗಳನ್ನು ಗಮನಿಸ್ತಾ ಇರ್ತೀರಿ. ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ಯಾವ ಒಬ್ಬ ನಾಲಾಯಕ ಅಧಿಕಾರಿ ದೂರನ್ನು ಸ್ವೀಕಾರ ಮಾಡದೇ ಇರುವಂಥದ್ದಾಗಿರ್ಬೋದು, ಯಾವುದೋ ಒಂದು ಪ್ರಬಲ ವ್ಯಕ್ತಿಯ ಮೇಲೆ ದೂರು ಕೊಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮ್ಮನೆ ಹೋಗಿ ನಾವು ನೋಡ್ಕೊಳ್ತೀವಿ ಅನ್ನುವಂಥದ್ದು ಆಗಿರ್ಬೋದು. ಈ ರೀತಿಯಾದಂಥ ಉಡಾಪೆ ಉತ್ತರಗಳನ್ನು ಕೊಡುವಂಥ ನಾಲಾಯಕ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇಂದಿಗೂ ಕೂಡ ಜೀವಂತವಿದೆ. ಸೊ ಎಲ್ಲ ಪೊಲೀಸರು ಅದೇ ರೀತಿ ಇರ್ತಾರೆ ಅಂತ ನಾನು ಹೇಳೋದಕ್ಕೆ ಹೊರಟಿಲ್ಲ. ಕೆಲವು ಪೊಲೀಸರು ಇಂತಹ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ. ಇಂತಹ ವ್ಯವಸ್ಥೆ ಇರೋದ್ರಿಂದಾನೇ ನಮ್ಮ ಸಮಾಜ ಬೇರೆ ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇದೆ. ನಾವು ಏನು ಮಾಡಿದರೂ ಕೂಡ ನಡೆಯುತ್ತೆ ಅನ್ನೋ ಮಟ್ಟಕ್ಕೆ ಈಗಿನ ಕೆಲವೊಂದಿಷ್ಟು ನಾಲಾಯಕ ಜನಗಳು ಕೂಡ ಇದ್ದಾರೆ. ಹಾಗಾಗಿ ಈ ರೀತಿಯಾದಂಥ ವ್ಯವಸ್ಥೆ ಬದಲಾಗಬೇಕು. ಯಾವತ್ತೂ ಸರಿಯಾಗಿ ಪೊಲೀಸರು ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೋ ಆಗ ಯಾವುದೇ ರೀತಿಯಾದಂಥ ವ್ಯವಸ್ಥೆ, ಯಾವುದೇ ರೀತಿಯಾದಂಥ ಅಲ್ಲೋಲ ಕಲ್ಲೋಲ, ಯಾವುದೇ ರೀತಿಯಾದಂಥ ದೌರ್ಜನ್ಯ, ದಬ್ಬಾಳಿಕೆ ಇಂಥದ್ದೆಲ್ಲವೂ ಕೂಡ ಸಮಾಜದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದೆ ಮಾಹಿತಿಯನ್ನು ಇಟ್ಟಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ ಈ ಒಂದು ಮಾಹಿತಿಯ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.